ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸುಭಾಷ್. ಪಬ್ಲಿಕ್ ಫೋಕಸ್ ಬ್ರೋಗೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ದಾಲ್ ಲೇಕ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಆ ದಾಲ್ ಲೇಕ್ನಲ್ಲಿರೋ ಬೋಟ್ ಹೌಸ್ ಒಳಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರೋದು ದಾಲ್ ಲೇಕ್ನ ಒಳಾಂಗಣ. ನಾನು ಮೊದಲೇ ಹೇಳಿದ್ದೆ ಒಳಗೆ ಒಂದು ಒಳ್ಳೆ ಅರಮನೆ ಇದ್ದಾಗಿರುತ್ತೆ ಅಂತ. ಈಗ ನೀವು ಕಣ್ಣಾರೆ ನೋಡ್ತಾ ಇದ್ದೀರಾ ಏನೇನಿದೆ ಏನೇನಿಲ್ಲ ಅಂತ. ಅದನ್ನ ವರ್ಣಿಸೋದೇ ಒಂದು ಮಜಾ. ಎಲ್ಲನೂ ವುಡನ್ನಲ್ಲೇ ಮಾಡಿರೋ ಅಂಥದ್ದು. ಈಗ ನೀವು ನೋಡ್ತಾ ಇರೋ ಒಂದೊಂದು ಪದಾರ್ಥನೂ ವುಡನ್ನಲ್ಲಿ ಮಾಡಿರೋದು, ವಿತ್ ರೂಫ್ ಸಮೇತ ಇಲ್ಲಿ ನಿಮ್ಗೆ ವುಡನ್ನಲ್ಲೇ ಕಾಣುತ್ತೆ. ಇದು ಹೊರಾಂಗಣ ದಾಲ್ ಲೇಕ್. ಇಲ್ಲಿ ಕೂತ್ಕೊಂಡು ನೀವು ದಾಲ್ ಲೇಕನ್ನು ವೀಕ್ಷಿಸಬಹುದು. ಇದು ರಾತ್ರಿ ಹೊತ್ತು ಇದ್ದಿರೋಂಥ ವ್ಯೂ ನೋಡಿ. ಆ ಕಂಬಗಳು ಇದೆಲ್ಲನೂ ಒಳ್ಳೆ ಫೀಲ್ ಆಗುತ್ತೆ. ಒಳ್ಳೆ ಅರಮನೆ ಒಳಗೆ ಇದ್ದೀವೇನೋ ಅಂದ್ಬಿಟ್ಟು ನಮಗೆ ಭಾಸವಾಗುತ್ತೆ. ಆ ಸಾಯಂಕಾಲದೊತ್ತು ಈಚೆ ಕೂತ್ಕೊಂಡು ದಾಲ್ ಲೇಕನ್ನ ಕಣ್ತುಂಬ್ಕೊಳೋದೇ ಒಂದು ವಿಸ್ಮಯ. ಕಂಬಗಳು, ಆ ವುಡ್ನಲ್ಲಿ ಆ ಕೆತ್ತನೆ ಕೆಲಸ. ಈತ ಬಂದ್ಬಿಟ್ಟು ಅಲ್ಲಿ ನಮಗೋಸ್ಕರ ಊಟದ ವ್ಯವಸ್ಥೆ, ಎಲ್ಲ ಸೌಕರ್ಯ ನೋಡೋ ಅಂತ ಒಳ್ಳೆ ಫ್ರೆಂಡ್ ರೀತಿ ಬಿಹೇವ್ ಮಾಡ್ತಾನೆ. ಈಗ ನೋಡ್ತಾ ಇರೋದು ನಾನು ನನ್ನ ಫ್ರೆಂಡು, ನಾವಿಬ್ಬರೇ ಹೋಗಿದ್ದಿದ್ದು. ನನ್ನ ಫ್ರೆಂಡ್ ಪಾಪರೆಡ್ಡಿ ಅಂತೇಳಿ. ಸೊ ಈಗ ಆತನ ಕೈಗೆ ಕೊಟ್ಬಿಟ್ಟು ಜಸ್ಟ್ ಫುಲ್ ಎಲ್ಲಿ ಹೇಗಿದೆ ಅಂದ್ಬಿಟ್ಟು ಆ ವ್ಯೂ ತೋರಿಸೋದಕ್ಕೋಸ್ಕರ ಕ್ಯಾಮ್ರಾ ಆತನ ಕೈ ಕೊಟ್ಟಿದ್ದೀವಿ. ಆತನ ಹೆಸರು ಅಬ್ದುಲ್ ಅಂತೇಳಿ. ಸಾಮಾನ್ಯವಾಗಿ ಕಾಶ್ಮೀರದಲ್ಲಿ ಹೇಗೆ ಸರ್ವಿಸ್ ಕೊಡ್ತಾರೋ ಏನೋ, ಯಾವ ರೀತಿ ಇರುತ್ತೋ ಇದೆಲ್ಲ ಇರುತ್ತೆ. ಕಾಶ್ಮೀರದ ಬಗ್ಗೆ ನಾವು ಏನೇ ತಿಳ್ಕೊಂಡ್ರು, ಏನೇ ಅಂದ್ಕೊಂಡ್ರು, ಏನೇ ಊಹೆ ಮಾಡಿಕೊಂಡ್ರು ಅಲ್ಲಿಗೋದ್ಮೇಲೆ ನಮಗೆ ಆ ಥರ ಅನಿಸೋದಿಲ್ಲ. ಯಾಕೆಂದರೆ ಒಳ್ಳೆ ಸರ್ವಿಸ್ ಕೊಡ್ತಾರೆ, ಟೂರಿಸ್ಟ್ಗಳಿಗೆ ಏನು ಡಿಸ್ಟರ್ಬ್ ಮಾಡೋದಿಲ್ಲ, ಒಳ್ಳೆ ಫುಡ್ ಕೊಡ್ತಾರೆ, ಬಿಸಿ ಬಿಸಿಯಾದ ಊಟ, ಉಪಚಾರಕ್ಕೇನು ಕಮ್ಮಿ ಇಲ್ಲ. ಬರೀ ಈ ಬೋಟ್ ಒಳಗೆ ಅರಮನೆ ಇದ್ದಾಗಿದೆ, ಲೈಟ್ ಹಾಕಿದ್ದಾರೆ, ಅದು ಹಾಕಿದ್ದಾರೆ, ಇದು ಹಾಕಿದ್ದಾರೆ ಅನ್ನೋದಕ್ಕಿಂತ ಅದಕ್ಕೆ ತಕ್ಕನಾಗೆ ನಮ್ಮನ್ನು ನೋಡ್ಕೊತಾರೆ. ಅವರು ನಮ್ಮ ಸೇವೆ ಮಾಡ್ತಾರೆ, ಪರವಾಗಿಲ್ಲ. ಒಳಗೆ ಸೋಫಾ ಸೀಟು, ಸೋಫಾಗಳು, ಡೈನಿಂಗ್ ಟೇಬಲ್ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಎಲ್ಲನೂ ವುಡ್ನಲ್ಲೇ ಮಾಡಿರೋ ಅಂಥದ್ದು. ಒಳಗೆ ಈ ಬೆಂಕಿ ಅಂಥ ಪದಾರ್ಥಗಳನ್ನ ಅಲೋ ಮಾಡೋದಿಲ್ಲ. ಯಾಕೆಂದರೆ ಎಲ್ಲ ವುಡನ್ ಇರೋದ್ರಿಂದ ಸೊ ಸುಟ್ಟೋಗುತ್ತೆ ಅನ್ನೋದು ಅವರ ಭಯ. ಒಳ್ಳೆ ಕರ್ಟನ್ಸ್ ಎಲ್ಲ ಹಾಕಿರ್ತಾರೆ. ಈಗ ಇಷ್ಟೊತ್ತು ನೋಡಿದ್ದು ಅದು ಹಾಲ್. ಅದು ಈಗ ನೀವು ನೋಡ್ತಾ ಇರೋದು ಡೈನಿಂಗ್ ಹಾಲ್. ನಾವು ಊಟ ಮಾಡೋ ಅಂಥ, ಬ್ಯಾಟಿಂಗ್ ಮಾಡೋ ಅಂಥ ಜಾಗ. ಈಗದು ಈ ಕಡೆ ಬಂದ್ಬಿಟ್ಟು ಕಿಚನ್ ಅದು. ಸೊ ಡೈನಿಂಗ್ ಹಾಲು ಈ ರೀತಿ ಇರುತ್ತೆ. ಯಾವುದಕ್ಕೂ ಏನು ಕೊರತೆ ಇರೋದಿಲ್ಲ. ಈಗ ಇದು ಬಂದ್ಬಿಟ್ಟು ಮೇಲೆ ಹೋಗೋದಕ್ಕೆ ಮೆಟ್ಲು. ಇಲ್ಲಿ ಕಿಚನ್ ಸೆಟಪ್ ಎಲ್ಲ ಇಲ್ಲಿದೆ. ಸೊ ಇದಾದಮೇಲೆ ನಿಮಗೆ ರೂಮ್ಸು
ಕಾಣುತ್ತೆ. बोट है दाल लक में ಈಗ ನೆಕ್ಸ್ಟ್ ಅದನ್ನ ನನ್ನ ರೂಮ್ ಕರ್ಕೊಂಡು ಹೋಗ್ತಾನೆ ನೋಡಿ. बहुत अच्छा है Relax. ಈಗ ನೋಡ್ತಾ ಇರೋದು ರೂಮಿನ ಸೆಟಪ್. ಸೊ ರೂಮ್ ಸೆಟಪ್ ಈ ಥರ ಇರುತ್ತೆ. ನೋಡಿ, ಆಮೇಲೆ ಬಾತ್ರೂಮು ಅಷ್ಟೇ ಸೇಮ್ ಮನೆಯಲ್ಲಿ ಹೇಗಿರುತ್ತೋ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಟಬ್ ಇರುತ್ತೆ ಸ್ನಾನ ಮಾಡೋದಕ್ಕೆ. ಈ ಕಡೆ ನೋಡ್ತಾ ಇರೋದು ಅಲ್ಲಿ ಟಬ್ಬು ಅದು. ಸೊ ಬೆಡ್ರೂಮು, ಆ ಬೆಡ್ರೂಮ್ ಪಕ್ಕ ಈ ಕಡೆ ನೋಡಿದ್ದು फोर्थ टाइम इधर आया मैं. फोर्थ टाइम बोट हाउस में ಬೋಟ್ ಹೌಸ್ನಲ್ಲಿ ಇದ್ದೀನಿ. ಜಿ ಸರ್. ಸೊ ಬೋಟ್ ಹೌಸ್ ತುಂಬ ಚೆನ್ನಾಗಿದೆ. ಇದು ಪಂಪುಷ್ ಬೋಟ್ ಹೌಸ್ ಅಂದ್ಬಿಟ್ಟು. ಸರ್, ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ. ಒಳ್ಳೆ ಅರಮನೆ ಇದ್ದಾಗಿದೆ. ಇಟ್ಸ್ ಲುಕಿಂಗ್ ಲೈಕ್ ಪ್ಯಾಲೇಸ್, ಮಿನಿ ಪ್ಯಾಲೇಸ್. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಯಾವಾಗಾದರೂ ಬಂದರೆ ಇಲ್ಲೇ ಬಂದು ಈ ಪಂಪುಸ್ ಬೋಟ್ ಹೌಸ್ನಲ್ಲಿ ಇರ್ಬೋದು. ಉಳಿದಿದ್ದ ಡೀಟೇಲ್ಸ್ ಎಲ್ಲ ನಾನು ಬ್ಲಾಗ್ನಲ್ಲಿ ಹಾಕ್ತೀನಿ, ಪಬ್ಲಿಕ್ ಫೋಕಸ್ ಬ್ರೋ ನೋಡಿ. ಉಳಿದಿದ್ದ ಡೀಟೇಲ್ಸ್ ಅದರಲ್ಲಿರುತ್ತೆ. ನಮಸ್ಕಾರ. ಥ್ಯಾಂಕ್ ಯು.